ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗವರ್ನರ್ಗೆ ಅಗೌರವ ತೋರಿದ್ದಾರೆನ್ನೋ ಕಾರಣಕ್ಕೆ ಬಿಕೆ ಹರಿಪ್ರಸಾದ್ರನ್ನ ಅಮಾನತು ಮಾಡಬೇಕು ಅಂತ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಪಟ್ಟು ಹಿಡಿತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲೂ ರಾಜ್ಯಪಾಲರ ವಿಚಾರದ ಜಟಾಪಟಿ ಆಡಳಿತ ಪಕ್ಷ ಹಾಗೂ ವಿಪಕ್ಷದ ನಡುವೆ ತಾರಕಕ್ಕೇರಿದೆ. ಗವರ್ನರ್ಗೆ ಅಡ್ಡ ಹಾಕಿದ್ದ ಹರಿಪ್ರಸಾದ್ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಎಂಎಲ್ಸಿ ಹರಿಪ್ರಸಾದ್ರನ್ನ ಕಾರ್ಯಕಲಾಪದಿಂದ ಅಮಾನತು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ. ನಿಯಮದ ಪ್ರಕಾರ ಅವರನ್ನ ಅಮಾನತು ಮಾಡಬೇಕು, ಯಾಕೆ ಅಮಾನತು ಆಗ್ತಿಲ್ಲ ಅಂತ ಚರ್ಚೆಗೆ ಕೇಳ್ತಾ ಇದ್ದಾರೆ. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಕೂಡ ಅಪೋಸ್ ಮಾಡಿದ್ದಾರೆ. ಲಘು ಪ್ರಕಟಣೆ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಹೇಳ್ತೀನಿ ಹೇಳಕ್ ಬಿಡಿ ನಮಗೆ ಹೇಳಕ್ ಬಿಡಿ. ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಬೇಕಾಗಿಲ್ಲ. ಬಲಾತ್ಕಾರಿ ಪಾರ್ಟಿಗಳವರು ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಿಟ್ಟಿಲ್ಲ. ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥವ್ರು ಲಫಂಗಿಯವರು ಸುಪ್ರೀಂ ಕೋರ್ಟಿಂದ ಹೋಗಿ ಕೊಡ್ರಿ ನೀವು ಕೊಡ್ರಿ ಹರಿಪ್ರಸಾದ್ ಕೂತ್ಕೊಳ್ರಿ. ಈಗ ನಾವು ನೋಟಿಸ್ ಕೊಟ್ಟಿರಿ, ಮಾತಾಡಿರಿ. ಯಾರನ್ನ ಪರ್ಟಿಕ್ಯುಲರ್ ಒಬ್ಬರ ಹೆಸರು ಇದರಲ್ಲಿ ಬರೆದಿಲ್ಲ. ನೀವು ಯಾರನ್ನ ಹೊರಗೆ ಕೇಳಿ, ನಾನು ಮಾತಾಡ್ಬೇಕು ನೋಡು. ಯಾರು ಸ್ಪೆಸಿಫಿಕ್ ಆಗಿ ನೀವು ಹೆಸರು ಬರೋದು ಯಾರನ್ನ ಹೊರಗೆ ಹಾಕಬೇಕು ಅನ್ನೋದು ಬರೆದಿಲ್ಲ. ನಾ ಮಾಹಿತಿಯನ್ನು ಕೇಳಿದ್ದೀನಿ. ಆ ಸಂಬಂಧ ನಡೆದು ಜಂಟಿ ಸಂಬಂಧ ಬರಲಿ, ಅದು ಬಂದಂತ ಕೇಳಿ ತಿಳಿಸ್ತೀನಿ. ಆಮೇಲೆ ಹರಿಪ್ರಸಾದ್ ಅವರ ಈ ವಿಷಯಕ್ಕೆ ಸಂಬಂಧ ಬರೋಂಗಿಲ್ಲ. ನಿಮ್ಮ ಏನಂದ್ರೆ ಈ ಪಾಯಿಂಟ್ ಆಫ್ ಆರ್ಡರನ್ನು ನಾನು ತಿರಸ್ಕಾರ ಮಾಡಿದೆ. ಆಯ್ತು ಹೇಳಿ ತಿರಸ್ಕಾರ. ನೀವು ಓದಿ ಕೊಡಪ್ಪ, ಓದಿ ನಿಮ್ಮ ಪೇಪರ್ ಓದಿ. ತಗೊಳ್ಳಿ ನಿಮ್ಮ ಪತ್ರ ನೋಡಿ ಒಂದು ನಿಮಿಷ ನೀವು ಮಾತಾಡಕ್ಕೆ ಬಿಡ್ಲಿ.
ನನಗೆ ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅದೆಲ್ಲ ಕಟ್ಕೋಬಾರ್ದು ಇಲ್ಲ ಕಟ್ಕೋಬೇಡ ನಾನು ಆರಿಸಿದ ಚಡ್ಡಿ ಹೊತ್ತಿಲ್ಲ. ನಾನು ಸದನದ ಗೌರವದ ಪ್ರಶ್ನೆ ಇದು. ಸಭಾಧ್ಯಕ್ಷರೇ, ಸದನದ ಗೌರವದ ಪ್ರಶ್ನೆ ಇದು. ನರೇಂದ್ರ ಮೋದಿ ಅತ್ಯಾಚಾರಿಗಳ ಪಕ್ಷ. ಸಭಾಧ್ಯಕ್ಷರೇ, ಸದನದ ಗೌರವ ಇದು. ಬಿಡಿ ಈಗ ನೋಡ್ರಿ, ಈಗ ಒಂದ್ ನಿಮಿಷ ಸದನದ ಗೌರವ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ. ಭ್ರಷ್ಟಾಚಾರಿಗಳ ಪಾರ್ಟಿ, ಅತ್ಯಾಚಾರಿಗಳ ಪಾರ್ಟಿ, ಲಂಚಗೆಟ್ಟವರು, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಾ ಇರೋರು, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರೋರು, ಇವರಿಂದ ನಾವು ಕಲಿಬೇಕಾ? ಪೋಸ್ಕೋ ಕೇಸಲ್ಲಿ ಇರ್ತಕ್ಕಂಥ ನಾಯಕರಿಗೆ ಗೂಢರಾಜ್ಯ ವಹಿಸ್ತಾ ಇದ್ದಾರೆ. ಅತ್ಯಾಚಾರಿಗಳು ಯಾರ್ದೋ ಹೆಸರು ಸದನವನ್ನು 10 ನಿಮಿಷ ಮುಂದೆ ಬಿಡಲ್ಲ. ಆರಂಭದಿಂದಲೇ ಸದನ ಆರಂಭ ಆಗ್ತಾ ಇದ್ದ ಹಾಗೆ ಪರಿಷತ್ನಲ್ಲಿ ಗದ್ದಲ ಏರ್ಪಡ್ತು. ಯಾವಾಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆಯನ್ನ ಎತ್ತಿ, ಆಕ್ಷೇಪವನ್ನು ಎತ್ತಿ ಅಮಾನತ್ತಾಗಬೇಕು BK ಹರಿಪ್ರಸಾದ್ ಅಂತ ಕೇಳಿದ್ರು. ಅದಕ್ಕೆ ಕಾಂಗ್ರೆಸ್ನ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಸಂಗ್ರಾಮದ ರೀತಿಯಲ್ಲೇ ಇಡೀ ಕಲಾಪ ಬಲಿಯಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಯಾಕಂದ್ರೆ ಒಬ್ಬರನ್ನೊಬ್ರು ತೀರಾ ವೈಯಕ್ತಿಕ ಮಟ್ಟದಲ್ಲೂ ನಿಂದನೆ ಮಾಡಿಕೊಳ್ಳೋ ಮಟ್ಟಕ್ಕೆ ಸದಸ್ಯರುಗಳು ಮಾತಾಡ್ತಾ ಇದ್ದಾರೆ. ಅದು ಲೋಪ ಅಲ್ವೇ? ಅದನ್ನ